ಎಕ್ಸಾಮ್ ಇದೆ, 13ನೇ ತಾರೀಕು ಇಂಗ್ಲೀಷ್ ಎಕ್ಸಾಮ್ ಇದೆ. ನೀವು ಏನು ಮಾಡಬೇಕಪ್ಪ ಅಂತಂದರೆ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ. ನಾನು ರಾಹುಲ್ ಬಿಡ್ನಾಳ್, ನೀವು ನೋಡ್ತಾ ಇದ್ದೀರಾ ರಾಹುಲ್ ಬಿಡ್ನಾಳ್ ಎಜುಕೇಷನ್ ಚಾನಲ್. ಈ ಒಂದು ವಿಡಿಯೋದಲ್ಲಿ MCQ ಪ್ರಶ್ನೆ, 1 ಅಂಕದ ಪ್ರಶ್ನೆ, ಮ್ಯಾಚ್ ದ ಫಾಲೋವಿಂಗ್, 4 ಅಂಕದ ಪ್ರಶ್ನೆ, 6 ಅಂಕದ ಪ್ರಶ್ನೆ, ಎಲ್ಲ ಪ್ರಶ್ನೆ ವಿತ್ ಆನ್ಸರನ್ನು ಕೊಡ್ತಾ ಇದ್ದೀನಿ. ವಿಡಿಯೋ ತುಂಬ ಎಕ್ಸ್ಕ್ಲೂಸಿವ್ ಆಗಿದೆ, ತುಂಬ ಇಂಪಾರ್ಟೆಂಟ್ ಆಗಿದೆ. ವಿಡಿಯೋನ ಕೊನೆಯಿಂದ ಕಂಡು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಎಲ್ಲ ಚಾಪ್ಟರ್ನ ಕ್ವಶನ್ ಮತ್ತು ಆನ್ಸರ್ ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ನಾನು ಅಲ್ಲಿ ಅವ್ರು ಯಾವುದೇ ಈ ಒಂದು ಎಕ್ಸಾಂಪಲ್ 2D ಮೇಲೆ ಯಾವುದೇ ಕ್ವಶನ್ ಕೇಳಿ ನಾನು ಕೊಡುವಂಥ ಸಮ್ಮರಿ ಬರೆದ್ಬಿಡಿ. 4ಕ್ಕೆ 4 ಅಂಕ, 6ಕ್ಕೆ 6 ಅಂಕ ಕೊಡ್ತಾರೆ. ಲಿಟ್ರಲಿ ಈ ಕೆಲಸ ಮಾಡಿ ಮಾರ್ಕ್ಸ್ ಕೊಡ್ತಾರೆ ಅವರು. ನೀವು ಬರ್ದಾದ್ರೂ ಬನ್ನಿ, ಫಸ್ಟು ಈ ಕೆಲಸ ಮಾಡಿ. ಮತ್ತೇನಪ್ಪ ಅಂತಂದರೆ ಟೆಲಿಗ್ರಾಮ್ ಚಾನಲ್ ಹೋಗಿ ಎಲ್ಲ ರೀತಿ PDF ನೋಟ್ಸ್ನ ಅಲ್ಲಿ ಕೊಡ್ತಾ ಇದ್ದೀನಿ. ಟೆಲಿಗ್ರಾಮ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೆ ಅಂತ ಹೇಳ್ತಾ ನಡೀರಿ ವಿಡಿಯೋನ ಶುರು ಮಾಡೋಣ. ಈ 1 ಮಾರ್ಕ್ಸ್ ಕ್ವೆಶನ್ ಕೊಡ್ತಾ ಇದ್ದೀನಿ. ಈ ಕಡೆ 1 ಮಾರ್ಕ್ಸ್ ಕ್ವೆಶನ್ ಇದೆ, ಇವೆಲ್ಲ 1 ಮಾರ್ಕ್ಸ್ ಕ್ವೆಶನ್. ಅದರ ಆನ್ಸರ್ ಈ ಒಂದು ಲೈನ್ನಲ್ಲಿದೆ. ಇದನ್ನೆಲ್ಲ ಲಿಟ್ರಲಿ ನೋಡ್ತಾ ಹೋಗಿ. 1 ಮಾರ್ಕ್ ಕ್ವೆಶನ್ ಲಿಟ್ರಲಿ ಬರೆದಿಟ್ಕೊಳ್ಳಿ. ಅದೇ ರೀತಿ ನೆಕ್ಸ್ಟ್ ಸಮರಿನ ಕೊಡ್ತಾ ಇದ್ದೇನೆ. ಇವೆಲ್ಲ ಕೀ ಪಾಯಿಂಟ್ಸ್. ಈ ಕೀ ಪಾಯಿಂಟ್ಸನ್ನು ಇವ್ಯಾಲ್ಯುವೇಟರ್ ನಿಮ್ಮ ಒಂದು ಉತ್ತರದಲ್ಲಿ ನೋಡ್ತಾರೆ. ಈ ಕೀ ಪಾಯಿಂಟ್ಸ್ ಇದ್ದರೆ ಫುಲ್ ಅಂಕ ಸಿಗುತ್ತೆ. ಈ ಕೀ ಪಾಯಿಂಟ್ಸನ್ನು ನೋಡ್ಕೊಂಬಿಡಿ. ಈ ಕೀ ಪಾಯಿಂಟ್ಸನ್ನು ಯೂಸ್ ಮಾಡಿಕೊಂಡು ಇಲ್ಲೊಂದು ಸಮರಿ ಕ್ರಿಯೇಟ್ ಆಗಿದೆ. ಈ ಸಮರಿಯನ್ನು ಲಿಟ್ರಲಿ ಬರ್ಕೊಳ್ಳಿ. ಈ ಕ್ವೆಶನ್ ಎರಡು ಕ್ವೆಶನ್ ಕೇಳ್ತಾರೆ. ಇಲ್ಲಿ 2 ಕ್ವೆಶನ್ ಕೇಳ್ತಾರೆ. 2 ಕ್ವೆಶನ್ಗೆ ಇದೊಂದೇ ಆನ್ಸರ್. ಇಲ್ಲಿ ಜಸ್ಟ್ ನೀವು ಒಂದ್ಸಲ ಓದಿದರೆ ಅರ್ಥ ಆಗುತ್ತೆ. ಜಸ್ಟ್ ಒಂದ್ಸಲ ಓದ್ಕೊಳ್ಳಿ. ಇದಕ್ಕಿಂತ ಇನ್ನೂ ಶಾರ್ಟ್ ಸಮರಿ ಬೇಕಂತಂದರೆ ಅದು ನಮ್ಮ ಟೆಲಿಗ್ರಾಮ್ ಚಾನಲ್ ಇದೆ, ಹೋಗಿ ಜಸ್ಟ್ ನೋಡಿ. ಇದು 1 ಅಂಕದ ಪ್ರಶ್ನೆ ಎಲ್ಲ ನೋಡ್ಕೊಳ್ಳಿ. MCQ ಪ್ರಶ್ನೆ ಆಗಿರ್ಬೋದು, ಬಿಟ್ಟಸ್ ಯಾವುದಪ್ಪ ಅದು ಮ್ಯಾಚ್ ದ ಫಾಲೋವಿಂಗ್ ಕ್ವೆಶನ್ಗೆ ಇದನ್ನೇ ಕೇಳ್ತಾರೆ. ಸೊ ಹೀಗಾಗಿ ಇಂಪಾರ್ಟೆಂಟ್ ಕ್ವೆಶನ್ಸ್ ಇದೆ. 2D ಮೇಲೆ ಇವನ್ನ ನೋಡ್ಕೊಳ್ಳಿ. ಇಂಪಾರ್ಟೆಂಟ್ ಕ್ವೆಶನ್ ಇವೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಇಂಪಾರ್ಟೆಂಟ್ ಕ್ವೆಶನ್ ಕೊಡ್ತಾ ಇದ್ದಾನೆ. ಇವನ್ನೆಲ್ಲ ಲಿಟ್ರಲಿ ನೋಡ್ಕೊಂಬಿಡಿ. ಕೀ ಪಾಯಿಂಟ್ಸ್ ಇದೆ. ಇದರಲ್ಲಿ 3 ಕ್ವೆಶನ್ ಕೇಳ್ತಾರೆ. 3ರಲ್ಲಿ 4 ಅಂಕದ ಒಂದು ಪ್ರಶ್ನೆ, 6 ಅಂಕದ ಒಂದು ಪ್ರಶ್ನೆ. ಕ್ವೆಶನ್ ಆನ್ಸರ್ ಮೇಲೆ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೇನೆ, ಟೆಲಿಗ್ರಾಮ್ ಚಾನಲ್ ಇದೆ, ಹೋಗಿ ಜಸ್ಟ್ ತೊಗೊಳ್ಳಿ. ಇದರ ಒಂದು ಉತ್ತರ ಪೂರ್ತಿ ಚಾಪ್ಟರ್ನ ಸಮರಿ ಇದು. ಇಷ್ಟನ್ನು ಲಿಟ್ರಲಿ ನೋಡ್ಕೊಳ್ಬೇಕಾಗುತ್ತೆ. ಇದಿಷ್ಟು ಸಮರಿ. ಇದು ಆನ್ ಚಿಲ್ಡ್ರನ್ ಮೇಲೆ 1 ಅಂಕದ ಪ್ರಶ್ನೆ, 14 ಇದೆ. ಓದ್ಕೊಂಬಿಡಿ, ಏನಾಗಲ್ಲ, ಈಸಿ ಇದೆ. ಆನ್ ಚಿಲ್ಡ್ರನ್ ಕೀ ಪಾಯಿಂಟ್ಸನ್ನು ನೋಡ್ತಾರೆ. ಕೀ ಪಾಯಿಂಟ್ಸ್ ಇವೆ. ಅದೇ ರೀತಿ ಇನ್ನೊಂದು ಏನಪ್ಪ ಅಂತಂದರೆ ಆನ್ಸರ್. ಈ ಚಾಪ್ಟರ್ನ ಇಂಪಾರ್ಟೆಂಟ್ ಪ್ರಶ್ನೆಗೆ ಯಾವುದೇ ನೋಡಿ ಯಾವುದೇ ಕ್ವೆಶನ್ ಕೇಳಿ ಅವರು ಈ ಒಂದು ಸಮ್ಮರಿನ ಬರೆದ್ಬಿಡಿ. ಲಿಟ್ರಲಿ ಮಾರ್ಕ್ಸ್ ಕೊಡ್ತಾರೆ. ಎಲ್ಲ ಫುಲ್ ಪಾಯಿಂಟ್ಸನ್ನು ಕವರ್ ಆಗಿದೆ. ಇದರಲ್ಲೆಲ್ಲ ಕವರ್ ಆಗಿದೆ. ವಂದನಾ ಶಿವ ಈ ಚಾಪ್ಟರ್ನ ಬಿಟ್ಟುಬಿಡಿ. 1 ಮಾರ್ಕ್ಸ್ ಕ್ವೆಶನ್ ಬೇಕಿದ್ದರೆ ಓದ್ಕೊಳ್ಳಿ. ಇದು ತುಂಬ ದೊಡ್ಡದಿದೆ, ಲೆಂದಿ ಇದೆ. ಇದನ್ನು 2023ರಲ್ಲಿ ಕೇಳಿದ್ರು. ಬೇಕಂದರೆ ನೋಡ್ಕೊಳ್ಳಿ. ಇದೇ ರೀತಿ ನೋಡ್ಕೊಳ್ಳಿ. ಕ್ವೆಶನ್ಸ್ ಎಲ್ಲ ಇದರಲ್ಲಿ ಓದಿ. ಬಟ್ 4 ಮತ್ತು 6 ಅಂಕದ ಪ್ರಶ್ನೆಯನ್ನು ಟಚ್ ಮಾಡೋಕೆ ಹೋಗ್ಬಿಡಿ. ತುಂಬ ಅಂದರೆ ತುಂಬ ಟಫ್ ಇದೆ. ಬೇಕಿದ್ರೆ ತೋರಿಸ್ತಾ ಇದೆ, ನೋಡ್ಕೊಳ್ಳಿ, ಓದಿ, ಏನೇ ಅಭ್ಯಂತರ ಇಲ್ಲ. ಈಸಿಯಾಗಿರೋ ಚಾಪ್ಟರ್ನ ಅಷ್ಟೇ ನಾನು ಹೇಳೋದು. ಆ ಈಸಿಯಾಗಿರೋ ಚಾಪ್ಟರ್ನ ನೀವು ಓದಿದರೆ ಸಾಕು. ತುಂಬ ದೊಡ್ಡದಿದೆ ಸಮ್ಮರಿ. ಇದು ಓದೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಆ ಸಂಡೇ ಮಾರ್ನಿಂಗ್ ಮೇಲೆ ಇಲ್ಲಿ ಕ್ವೆಶನ್ಸ್ ಇದೆ. ಕ್ವೆಶನ್ಸ್ ವಿತ್ ಆನ್ಸರ್ ಇದೆ. ಇದು ಸ್ವಲ್ಪ ಡೈಲಾಗು ಅವೆಲ್ಲ ಅರ್ಥ ಆಗುತ್ತೆ. ಜಸ್ಟ್ ಇದನ್ನು ಒಂದ್ಸಲ ನೋಡ್ಕೊಳ್ಳಿ, ಓದಿ, ಈಸಿ ಇದೆ. ಕೀ ಪಾಯಿಂಟ್ಸ್ ಆನ್ ದ ಲೆಸನ್. ಈ ಲೆಸನ್ ಮೇಲೆ ಕೀ ಪಾಯಿಂಟ್ಸ್ ಇದೆ. ಈ ಕೀ ಪಾಯಿಂಟ್ಸನ್ನು ನೆನ್ಪಿಟ್ಕೊಳ್ಳಿ. ಇದು ತುಂಬ ಹೆಲ್ಪ್ ಆಗುತ್ತೆ. ಇದ್ರ ಮೇಲೆ ಕೇಳೋದು 3 ಪ್ರಶ್ನೆ. 3 ಪ್ರಶ್ನೆಗೂ ಸಹ ಇದೊಂದು ಉತ್ತರವನ್ನು ಬರೆದ್ಬಿಡಿ. ಸಿಂಪಲ್ಲಾಗಿ ಇದು ಒಂದೇ ಒಂದು ಉತ್ತರ ಬರೀರಿ. ಇದನ್ನಿಷ್ಟನ್ನು ನೆನ್ಪಿಟ್ಕೊಳ್ತೀರಾ, ಆರಾಮಾಗಿ ನೆನ್ಪಿಟ್ಕೊಳ್ತೀರಾ. ಟೈಮ್ ಇದೆ. ಬೇಗ ಓದಿ, ಬಾಯ್ ಹಾಟ್ ಹಾಕಿ ಹೀಗಾದ್ರೂ ಮಾಡಿ ಇಂಗ್ಲೀಷಲ್ಲಿ ಪಾಸ್ ಆಗಬೇಕು. ಇದು ಸ್ವಲ್ಪ ಇದೆ, ಓದ್ಕೊಳ್ಳಿ. ಇಷ್ಟನ್ನು ವೆನ್ ಯುವರ್ ಓಲ್ಡ್ WB 2000 ಕ್ವೆಶನ್ 6-7 ಕ್ವೆಶನ್ ಇದೆ. ಇದನ್ನು ಓದ್ಕೊಳ್ಳಿ. ಇಂಪಾರ್ಟೆಂಟ್ ಕೀ ಪಾಯಿಂಟ್ಸ್ ಇಲ್ಲಿದೆ. ನೆಕ್ಸ್ಟ್ 2 ಕ್ವೆಶನ್ ಇದೆ. 2 ಕ್ವೆಶನ್ಗೆ ಇದೊಂದು ಉತ್ತರ ನೋಡ್ಕೊಳ್ಳಿ. ದ ಗಾರ್ಡನರ್ ಕ್ವೆಶನ್ ಇದು ತುಂಬ ಇಂಪಾರ್ಟೆಂಟ್. 4 ಮತ್ತು 6 ಅಂಕದ ಪ್ರಶ್ನೆ ಕೇಳುವಂಥ ಸಾಧ್ಯತೆ ಇದೆ. 4 ಮಾರ್ಕ್ಸ್ 1 ಕ್ವೆಶನ್ ಫಿಕ್ಸ್ ಇದ್ರ ಮೇಲೆ ಇದನ್ನು ನೋಡ್ಕೊಂಬಿಡಿ. ಕೀ ಪಾಯಿಂಟ್ಸ್ ಇದೆ. ಆನ್ಸರ್ ಸ್ಕ್ರೀನ್ಶಾಟನ್ನು ತೊಗೊಳ್ಳಿ. ಲಿಟ್ರಲಿ ಬರ್ಕೊಂಡು ಓದಿ. ಟು ದ ಫುಟ್ ಫ್ರಮ್ ಇಟ್ಸ್ ಚೈಲ್ಡ್ ಪ್ರಭು ನುರಾಡ್. ಇದು ಒಂದು 1 ಮಾರ್ಕ್ಸ್ ಕ್ವೆಶನ್ ಇದೆ. ಇಲ್ಲಿ ನೋಡ್ಕೊಳ್ಳಿ. ಈಸಿ ಇದೆ, ಏನು ಅಭ್ಯಂತರ ಇಲ್ಲ. ಇದು ಹೌ ಲಾಂಗ್ ವಿಲ್ ದ ಫುಟ್ ವಾಕ್ ಇದು ಕೇಳಿದ್ರು ಒಂದ್ಸಲ. ಇವೆಲ್ಲ ಓದ್ಕೊಳ್ಳಿ. ಇಂಪಾರ್ಟೆಂಟ್ ಪಾಯಿಂಟ್ಸ್ ಕೀ ಪಾಯಿಂಟ್ಸನ್ನು ನೋಡ್ಕೊಳ್ಳಿ. ಕ್ವೆಶನ್ಸ್ ಇದ್ರ ಮೇಲೆ 2 ಕ್ವೆಶನ್ ಬರುತ್ತೆ. 2 ಕ್ವೆಶನ್ಗೂ ಇದೊಂದೇ ಉತ್ತರವನ್ನು ಬರೆದ್ಬಿಡಿ. ಉತ್ತರ ಸ್ವಲ್ಪ ದೊಡ್ಡ ಅನಿಸುತ್ತೆ, ಓಕೆ. ನೀವು ಲಿಟ್ರಲಿ ಓದಿ ಇಷ್ಟು ಕೊಟ್ಟರೆ ಇದು ಅರ್ಧ ಬರೀತೀರ ನೀವು ಅಲ್ಲಿ. ಸೊ ಹೀಗಾಗಿ ಇಷ್ಟನ್ನು ಓದ್ಕೊಳ್ಳಿ. ಇದು ನೋಡಿ. ಐ ಬಿಲೀವ್ ದ್ಯಾಟ್ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್. 1 ಮಾರ್ಕ್ಸ್ ಕ್ವೆಶನ್ ಇದೆ. ಕೀ ಪಾಯಿಂಟ್ಸ್ ಇದು ಅದರ ಸಮರಿ ಇದೆ. ಈ ಸಮರಿಯನ್ನು ಲಿಟ್ರಲಿ ಬರ್ಕೊಳ್ಳಿ. ನೀವು ಒಂದ್ಸಲ ಬರ್ದ್ರೆ ನೆನಪಾಗುತ್ತೆ, ಏನಾಗಲ್ಲ. ಹೆವೆನ್ ಇಫ್ ಯು ಆರ್ ನಾಟ್ ಆನ್ ದ ಕುವೆಂಪು. ಕ್ವೆಶನ್ಸ್, ಕೀ ಪಾಯಿಂಟ್ಸ್, ಕ್ವೆಶನ್ 2 ಕ್ವೆಶನ್ ಇದೆ. ಅದರ ಒಂದು ಸಮರಿ, ಸಿಂಪಲ್ ಶಾರ್ಟ್ ಸಮರಿ ಇದೆ. ಜಪಾನ್ ಆ್ಯಂಡ್ ಬ್ರೆಜಿಲ್, ಜಾರ್ಜ್ ಮೈಕಸ್ ಅವ್ರದ್ದು. ಕ್ವೆಶನ್ಸ್, ಕೀ ಪಾಯಿಂಟ್ಸ್ ಇದೆ. ಕ್ವೆಶನ್ಸ್ 3 ಇದೆ. ಆ 3 ಕ್ವೆಶನ್ಗೆ ಇದೊಂದೇ ಆನ್ಸರ್. ಇದೊಂದು ಆನ್ಸರನ್ನು ದ ವೋಟರ್ ಚಿನು ಅಚುಪೆ.
ಇವೆಲ್ಲ ಕ್ವಶನನ್ನು ನೋಡ್ಕೊಳ್ಳಿ. PAP, ಎಕ್ಸ್ಪಾಂಡ್, POP ಇವೆರಡರಲ್ಲಿ ಒಂದು ಎಕ್ಸ್ಪಾಂಡ್ ಕೇಳ್ಬೋದು, ಇಂಪಾರ್ಟೆಂಟ್ ಇದೆ. ಓಕೆ, ಆನ್ಸರ್ ಇದೆ. 3 ಕ್ವಶನ್ ಕೊಟ್ಟಿರ್ತಾರೆ, ಆನ್ಸರ್ ಇದಿಷ್ಟನ್ನು ಓದ್ಕೊಳ್ಳಿ. ವೇರ್ ದರ್ ಇಸ್ ಅ ವೀಲ್, P. ಸಾಯಿನಾಥ್. ಕ್ವೆಶನ್ಸ್ ಕೀ ಪಾಯಿಂಟ್ಸ್, ಆನ್ಸರ್ ಇದೆ, ಚಿಕ್ಕದಿದೆ, ಇದನ್ನು ಓದ್ಕೊಳ್ಳಿ. ದ ವಾಟರ್, ದ ಲಾಸ್ಟ್ ಚಾಪ್ಟರ್ ಇಟ್ಸ್ ಕಾಲ್ಡ್ ವಾಟರ್. ಕ್ವೆಶನ್ಸ್, ಆನ್ಸರ್ ಇದೆ, ಇದ್ರ ಮೇಲೆ 4 ಅಂಕಕ್ಕೆ ಒಂದು ಪ್ರಶ್ನೆ. ಫೇಕ್ಸ್, ಕೀ ಪಾಯಿಂಟ್ಸ್ ಆನ್ ದ ಪೋಯಮ್, ಸಿಂಪಲ್ ಆಗಿದೆ. ಇದಿಷ್ಟನ್ನು ವಾಟರ್ ಬಗ್ಗೆ ಇದಿಷ್ಟು ಬರೆದ್ರೆ ಮುಗೀತು. ಇದಿಷ್ಟು ಇಂಪಾರ್ಟೆಂಟ್ ಕ್ವೆಶನ್ಸ್. ಮತ್ತು ಇದು ಎಲ್ಲ ಇವನ್ನೆಲ್ಲ ನೋಡಿ ಲಿಟ್ರಲಿ ಓದಿ ಬರೆದು ಪ್ರಾಕ್ಟೀಸ್ ಮಾಡಿ. ಇದು ಹೆಲ್ಪ್ ಆಗುತ್ತೆ, ನಿಮ್ಮ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ. ಲಿಟ್ರಲಿ ಯಾರು 80ಕ್ಕೆ 80 ಮಾಡ್ತೀರಾ ಅಂದ್ಕೊಂಡಿದ್ದೀರಾ, ಮಾಡ್ಬೇಕು ಅಂದ್ಕೊಂಡಿದ್ದೀರಾ ಅವರೆಲ್ಲ ಇದನ್ನು ಫಾಲೋ ಮಾಡ್ತೀರಾ. ಲಿಟ್ರಲಿ ಓದಿ ಬಾಯ್ ಹಾಕಿ ಬರೀರಿ. ಥ್ಯಾಂಕ್ ಯು ಸ್ನೇಹಿತರೆ.